ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಗಳಿಗೆ, ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಗಳಿಗೆ, ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಗಳಿಗೆ. ಲೆಕ್ಕಿಸದಿರು ಬರುವ ಆಪತ್ತುಗಳ ಉತ್ತರೇ ಉಳಿಯುವುದೇನು ಬಾಳಿಗೆ, ಲೆಕ್ಕಿಸದಿರು ಬರುವ ಆಪತ್ತುಗಳ ಉತ್ತರೇ ಉಳಿಯುವುದೇನು ಬಾಳಿಗೆ. ನೀವೇ ಇಲ್ಲದಿರಿ ಸ್ವಚ್ಛಗೆ, ನೀವೇ ಇಲ್ಲದಿರಿ ಸ್ವಚ್ಛಗೆ, ಬರಲಾರರು ಯಾರು ನಿಮ್ಮ ನೆರವಿಗೆ. ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಗಳಿಗೆ, ಓ ನಾಡ ಜನಗಳೇ ನಿಮ್ಮ ಕೈಲಿದೆ ಈ ಗಳಿಗೆ. ಲಾ 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 ಲಾ. ಜನಕರ ಜನರೇ ಜನಕು ಜನ ಜನರೇ, ಜನಕರ ಜನರೇ ಜನಕು ಜನ ಜನರೇ, ಜನಕರ ಜನರೇ ಜನಕುಂಡಕ ಜನರೇ, ಜನಕರ ಜನರೇ ಜನಕುಂಡಕ ಜನರೇ, ಜನಕರ ಜನಕರ ಏನಾಗತ್ತಪ್ಪ ನಮ್ಮ 3 ಜನಕ್ಕೆ ಇವಾಗ ನೋಡ್ರಿ ಇದು ಅಂತೆ ಮಾಡ್ಕ ಕೂತಾಳ ಕಕ್ಕನು. ಇವ್ರು ಬೇದಿಕಾಗ ಹೋದ್ರಪ್ಪ ಇಲ್ಲಿ. ಅಯ್ಯೋ ಶಿವ ಶಿವ ನರಜನ ಗಾಬಿ ನೋಡ್ತಾ ಇದ್ಯಾ ನಮ್ಮ 3 ಜನಕ್ಕೆ ಏನೆಲ್ಲ ಆಗ್ಬಿಡುದಣ್ಣ. ಅಣ್ಣ ಇವ್ರಿಗೆ ಇಷ್ಟೇ ಅಲ್ಲ ಕಣಣ್ಣ, ಇಷ್ಟೇ ಅಲ್ಲ, ಇನ್ನು ಬರ್ಬಾರ್ದು ಕಾಯಿಲೆ ಎಲ್ಲ ಬಂದು ದೊಡ್ಡ ದೊಡ್ಡ ಆಸ್ಪತ್ರೆಗೆ ತಗೊಂಡು ಹೋಯ್ತೆ ಇನ್ನು. ಅಯ್ಯಪ್ಪ ಬರ್ಬಾರ್ದು ಕಾಯಿಲೆ ಅದ್ ಯಾವಣ ಬರ್ಬಾರ್ದು ಯಾಕೆ ಬರ್ತವೆ ಅಂತ ಕೇಳು. ಇನ್ನೇನವ ಮನೆ ತವೆ ಮಾಡ್ಕೊತಾರ ಕಣವ ತಿಪ್ಪೆ ಗುಂಡಿಗಳನ್ನ. ಚರಂಡಿ ಕಸದಲ್ಲ, ಚರಂಡಿ ಕಸ ಇವ್ರ ಅಪ್ಪನ ಗ್ರಾಮ ಪಂಚಾಯತ್ ಕ್ಲೀನ್ ಮಾಡಗಂಟ ಮಾಡೋದೇ ಇಲ್ಲ ಅಂತೀನಿ. ಮಾಡ್ಲಿ ಅಂತ ಅವರು ಅದ್ರಲ್ಲಿ ನಂಗೆ ಗೊತ್ತ ನಮ್ಮ ಜನ ಈ ಒಕ್ಕನ ಪಾಪತ್ತರ ಇವ್ರ ಮನೆ ಚರಂಡಿ ನೀರನ್ನು ತಕೊಂಡೋಗಿ ಅವ್ರ ಮನೆ ತಗೊಂಡ್ಬಿಟ್ಬಿಡ್ತಾರೆ ಅಲ್ವಾ. ಅಲ್ಲೇ ಕಸದಲ್ಲಿ ಸೊಳ್ಳೆ ನೊಣಗಳೆಲ್ಲ ಉತ್ಪತ್ತಿಯಾಗಿ ಇವ್ರಿಗೆ ಕಚ್ಚೋದ್ರಿಂದ ಹಲವಾರು ಸಾಂಕ್ರಾಮಿಕ ರೋಗಗಳು ಬರ್ತವೆ ಕಣ ಚಲ್ವಣ. ಅಯ್ಯಪ್ಪ ಸಾಂಕ್ರಾಮಿಕ ರೋಗಗಳು ಗೊತ್ತಿಲ್ವ ನಿಮ್ಗೆ? ಚಿಕನ್ ಗುನ್ಯ, ಡೆಂಗ್ಯೂ, ಮಲೇರಿಯಾ. ಈಗೊಂದು 10 ವರ್ಷದಿಂದ ಬಂದಿತ್ತು ಗೊತ್ತಾ H1N1 ಹಂದಿ ಜ್ವರ. ಇದ್ರ ಜೊತೆಗೆ 3 ವರ್ಷದಿಂದ ನಮ್ಮನ್ನ ಕಾಡ್ತು ಗೊತ್ತಾ ಎದುರುಕತ್ತಾ ಇದೆಯೇ. ಇದೆಲ್ಲ ಬರ್ತಾ ಇರೋದು ಯಾವ ಕಾರಣಗಳಿಂದ? ನಮ್ಮ ಗ್ರಾಮ ಸ್ವಚ್ಛತೆ, ನಮ್ಮ ಗ್ರಾಮವನ್ನ ನೈರ್ಮಲ್ಯನ ಮಾಡ್ಕೊಂತ ಇದ್ದೋದ್ರಿಂದ. ನೀವ್ ಇದೇ ರೀತಿ ಇವಾಗ್ಲೂ ನೀವು ಎಚ್ಚೆತ್ಕೊಳ್ಳಿಲ್ಲ, ನಿಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಇನ್ನೆಲ್ಲ ಚಿಕನ್ ಗುನ್ಯ ಬಂದಿತ್ತು, ಮುಂದಕ್ಕೆ ಮಟನ್ ಗುನ್ಯ ಬಂದ್ರು ಬರ್ಬೋದು ಕಂಡ್ರೆ. ವೆರಿ ವೆರಿ ಸಿಂಪಲ್ ಚೆಲ್ವಣ, ವೆರಿ ವೆರಿ ಸಿಂಪಲ್. ತಿಪ್ಪೆ ಗುಂಡೆಗಳನ್ನ ಊರಿಂದ ಹೊರಗಡೆ ಹಾಕುವಂತದ್ದು, ಚರಂಡಿ ಕಸದಲ್ಲ ಇವ್ರ ಮನೆ ತವು ಇವ್ರಿಗೆ ಕ್ಲೀನ್ ಮಾಡ್ಕೊಂಡು ಮನೆ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡ್ಕೊಂಡ್ರೆ ಇವ್ರಿಗೆ ಯಾವ್ದೇ ತರದ ಕಾಯಿಲೆ ಬರಂಗಿಲ್ಲ. ಡಾಕ್ಟರ್ ಹೋಗಿ ದುಡ್ಡು ಕೊಡ್ಬೇಕಾಗಿಲ್ಲ, ಮನೇಲಿ ಅಣ್ಣ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಹೇಳ್ತಾವ್ರೆ, ಆರೋಗ್ಯವೇ ಸೌಭಾಗ್ಯ, ಆರೋಗ್ಯವೇ ಸೌಭಾಗ್ಯ, ಆರೋಗ್ಯವೇ ಸೌಭಾಗ್ಯ ಎಂದರು ಮಹಾತ್ಮರು, ಆರೋಗ್ಯವೇ ಸೌಭಾಗ್ಯ ಎಂದರು ಮಹಾತ್ಮರು. ನಮ್ಮ ಕಾಮ ನಮ್ಮ ಕೇರಿ ಸ್ವಚ್ಛವಾಗಲೆಂದರು, ನಮ್ಮ ಗ್ರಾಮ ನಮ್ಮ ಕೇರಿ ಸ್ವಚ್ಛವಾಗಲೆಂದರು. ಚಿತ್ತಗುಂಡಿಗಳನ್ನು 3 ಆಚಾಕಿ ಎಂದರು. ಜನಕರ ಜನರೇ ಜನಕು ಜನ ಜನರೇ, ಜನಕರ ಜನರೇ ಜನಕು ಜನ ಜನರೇ, ಜನಕರ ಜನಕರ ಜನಕರ. ಅಣ್ಣ ದೂರದಲ್ಲಿ ಆ ಕಡೆ ನಿಂತಿದ್ದೀರಾ? ಬರೋಣ ಬನ್ನಿ 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 ರಜ ಬನ್ನಿ 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 ರಜ ಬನ್ನಿ 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 ಬನ್ನಿರುವ ಸೌಭಾಗ್ಯ
ಬನ್ನಿ 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 ಬನ್ನಿರಕ ಬನ್ನಿ 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 ಬನ್ನಿರವ ಬನ್ನಿ ಬನ್ನಿ ಓ ನೀರೇ ನೀರವ್ವ ಜಲಕನ್ನೆ ಜಲದವ್ವ ಓ ನೀರೇ ನೀರವ್ವ ಜಲಕನ್ನೆ ಜಲದವ್ವ. ನೀರೇನು ಇವತ್ತು ಈ ಸಣ್ಣಕ್ಕೆ ಬರ್ತಾವಲ್ಲ ಅಂತ ಈ ನೀರು ತುಂಬುದು ಯಾವತ್ತು ನಾನು ಮನೆ ಕೆಲಸ ಮುಗಿಸುದು ಯಾವತ್ತು ಅಂತ ಭಾಗ್ಯ. ಓ ಅಕ್ಕ, ಅಯ್ಯೋ ನಂಗಂತೂ ನೀರು ಬಿಡವ ನೀರ. ಅಯ್ಯೋ ಈಗ ಬಂದವೆ ನೀರು ಸುಮ್ಮನೆ ನಮ್ಗೆ ತುಂಬಾ ಆಮೇಲೆ ಬಿಟ್ಕೊಟ್ಟ ಅಕ್ಕ. ಈಗಲ್ವ ನಲ್ಲಿ ನೀರ್ ಬಂದಿರುದು, ಈಗಲೇ ನೀನು ಬಿಟ್ಬಿಟ್ಟು ನಮ್ಮನೆಗೆ ನೀರ್ ಬೇಡವಾ ಸುಮ್ಮನೆ ನಿಂತ್ಕೋ. ಓಹೋ ಭಾಗ್ಯ, ಇದು ಯಾವ ಮಾಡ್ತೇವ ಅಕ್ಕ? ಅಯ್ಯೋ ವಾಲೆ ನೋಡ್ನೇ ಅಯ್ಯೋ ನಿಮ್ ಮಕ್ಕಳಿಗೆ ಆಲೆ ಮಾಡ್ಸಿ 2 ತಿಂಗಳಾಯ್ತು. ಚೆನ್ನಾಗಲ್ಲ ಕನಕ, ಚೆನ್ನಾಗಿದೆ. ನಾನು 2 ಗ್ರಾಮವೇ 2 ಗ್ರಾಮ ಅಲ್ಲೇ ಗೊತ್ತಿಲ್ಲ ಗೊತ್ತಿಲ್ಲದೇನ್ರಮ್ಮ ನಿಮ್ಗೆ? ಅಲ್ಲ ಕಣ್ರಮ್ಮ, ಬಿಂದಿಗಲ್ಲಿ ನೀರ್ ತುಂಬ ಹೊರದೋಯ್ತಾ ಕೂತದೆ, ನಲ್ಲಿ ಆಫ್ ಮಾಡ್ಬಿಟ್ಟು ಮಾತಾಡ್ಬೇಕು ಅಂತ ಜ್ಞಾನ ಇಲ್ವಾ ನಿಮ್ಗೆ ಅಂತ? ನಿಂತ್ಕೋ ಬಾಯಿ ಮುಚ್ಕೊಂಡು. ಯಾಕವ? ಅಲ್ಲ ನಲ್ಲಿ ಇರುದು ನಮ್ಮನೆ ತಾವು, ನೀರ್ ಸುರಿತಾ ಇರೋದು ನಮ್ಮನೆ ತಾವು, ನಿಮ್ಗೇನು ಬಾಯಿ ಮುಚ್ಕೊಂಡು ಹೋಗು. ಹೌದು, ನಿಮ್ದೇ ನಲ್ಲಿ ನಿಮ್ಮನೆ ತವೇ ನೀರ್ ಹೋಗ್ತದೆ ನನ್ಗೂ ಗೊತ್ತು. ಇವತ್ತು ನಮ್ಮ ಗ್ರಾಮ ಪಂಚಾಯತ್ ಅವರು ಇದಾರಲ್ಲ, ಗ್ರಾಮ ಪಂಚಾಯತ್ ಅವರು ಶುದ್ಧ ನೀರ್ ಕೊಡಕ್ಕೆ ಎಷ್ಟು ಕಷ್ಟ ಪಡ್ತಾವ್ರೆ ಅಂತ ಗೊತ್ತಾ ನಿಮ್ಗೆ? ಕಷ್ಟವಾ? ಬಾಯಿ ಮುಚ್ಕೊಂಡು ನಿಂತ್ಕೋ. ಯಾಕವ? ಅಲ್ಲ ಕನಕ, ನೀರ ಫ್ರೀಯಾಗಿ ಬಿಡ್ತಾ ಇದಾರ ಅವ್ರು, ನಮ್ ಕಂದಾಯ ಕಟ್ಟುದಿಲ್ವಾ? ಓಟ್ ಹಾಕಿ ಗೆಲ್ಸಿಲ್ವಾ ಅವ್ರ? ನೀರ್ ಬಿಡುದಂತ ಇನ್ನೇನ್ ಮಾಡೋದು? ಓಟ್ ಹಾಕಿ ಗೆಲ್ಸಿದ್ರಿ, ಕಂದಾಯ ಕಟ್ಟಿದ್ರೆ ನೀರ ಎಲ್ಲಿಂದ ಸೃಷ್ಟಿ ಮಾಡಕ್ ಆಗೋದಿಲ್ಲ. ಇವತ್ತು ಅಂತರ್ಜಲವನ್ನ ಉಳಿಸ್ತಿಲ್ಲ, ನೀರನ್ನ ಮಿತವಾಗಿ ಬಳಸ್ತಿಲ್ಲ ಅಂದ್ರೆ ನೀರಿನ ಕಷ್ಟ ಏನ್ ಗೊತ್ತಾ? ನಮ್ಮ ಅಜ್ಜಿದಿರ್ ಕೇಳ್ರಿ, ಮೊದ್ಲು ಒಂದ್ ಬಾವಿ ತೋಡ್ರೆ ನೀರ್ ಬರ್ತಿರ್ಲಿಲ್ವೇನ್ರವ? ಹಿಂಗ್ ಬಕ್ಷಲ್ ನೀರ್ ಕುಡಿತಿದ್ವಿ. ಆಮೇಲೆ ಯಾವ ಪರಿಸ್ಥಿತಿಗೆ ಬಂದು? ಬೋರ್ ಪರಿಸ್ಥಿತಿಗೆ ಬಂದು 200 ಅಡಿಗೆ ನೀರ್ ಸಿಕ್ತಿತ್ತು. ಆಮೇಲೆ ಬರ್ತಾ ಬರ್ತಾ ನಮ್ಮ ಮನುಷ್ಯನ ಏನಿವತ್ತು ದಾಹ ಜಾಸ್ತಿ ಆಯ್ತು, ನೀರಿನ ಮೂಲವನ್ನು ಉಳಿಸ್ಲಿಲ್ವೋ? 500ರಿಂದ 600 ಅಡಿ ಕೊಡ್ರು ನೀರ್ ಬರ್ತಾ ಇಲ್ಲ. ಇನ್ನೇನ್ ಬರ್ತಾ ಇರೋದು? ಬೆಂಕಿ ಹೊಗೆ ಬರ್ತದೆ ಕಂಡ್ರಮ್ಮ. ಅಷ್ಟು ನೀರ್ ಬಂದ್ರೆ ಅದು ಶುದ್ಧ ನೀರಲ್ಲ, ಬರೀ ಪೋರೆಳಂಸು ನೀರು. ಆ ನೀರು ಕುಡಿದ್ರೆ ಅಲ್ಲಿ ಹಳದೆ ಪಾಚಿ ಕಟ್ಟುವಂಥದ್ದು, ಮೂಳೆಗಳು ಜಾಯಿಂಟ್ ಪೇನ್ ಬರುವಂಥದ್ದು, ಮೂಳೆಗಳು ಸವತಾಗಿ ಇವತ್ತು ಕ್ಲೋರೋಸಿಸ್ ಅನ್ನುವಂತ ಕಾಯಿಲೆ ಬರ್ತಾ ಇದೆ ಕಂಡ್ರವ. ಅದಕ್ಕೆ ನಾವೆಲ್ಲ ಏನ್ ಅನ್ಕೊಂಡಿದೀವಿ, ನೀರು ನಮ್ಗೆ ಯಥೇಚ್ಛವಾಗಿ ಸಿಗ್ತದೆ, ನೀರಿಗೆ ಬರ ಇಲ್ಲ ಅಂತ. ನೀರಿನ ಕಷ್ಟ ಏನು ಅಂತ ಗೊತ್ತಾಗಬೇಕಾದ್ರೆ ಉತ್ತರ ಕರ್ನಾಟಕ ಜಿಲ್ಲೆಗಳಿದೆಯಲ್ಲ, ಆ ಜಿಲ್ಲೆಗಳಿಗೆ ಹೋಗ್ಬೇಕು. ಬೀದರ್, ಗುಲ್ಬರ್ಗ, ರಾಯಚೂರು ಅಂತ ಜಿಲ್ಲೆಗಳಿಗೆ ಹೋದ್ರೆ ನೀರ್ ಸಿಗ್ತಾ ಇಲ್ಲ ಕಣವ. ಅವ್ರ ಪರಿಸ್ಥಿತಿ ಅಷ್ಟ ಇಷ್ಟಲ್ಲ. ನಾವೆಲ್ಲರೂ ಕೂಡ ಇವತ್ತು ಜಮದಿಂದ ಮಾತಾಡ್ತಿದೀವಿ ನೋಡಿ. ಇವತ್ತು ನಾವು ಅಂತರ್ಜಲವನ್ನ ಉಳಿಸ್ತಿಲ್ಲ, ನೀರನ್ನ ಮಿತವಾಗಿ ಬಳಸ್ತಿಲ್ಲ. ಅದು ಏನಾಗ್ತದೆ ಗೊತ್ತೇನವ? ಹಿಂಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಹಳ್ಳಿ ಕಂಡ್ರವ, ನೀರನ್ನ ಮಿತವಾಗಿ ಬಳಸಿ ಅಂತರ್ಜಲವನ್ನ ಉಳಿಸಿ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅಯ್ಯೋ ಹೋಗಿ ಕೆಲಸ ನೋಡೋದು, ನಮ್ಮೂರಲ್ಲಿ ನೀರ್ಗೇನ್ ಬರ ಇಲ್ಲ, ಬೇಕಾದ್ರೆ ನಿಮ್ಮೂರನ್ನ ಕರ್ಕೊಂಡ್ ಬಂದು ನೀರ್ ತಕೊಂಡ್ ಹೋಗ್ಲಿ ಅಂತ ಹೇಳ್ತಿದ್ರು. ಕೆಲವು ವರ್ಷಗಳಲ್ಲಿ ಅವ್ರು ನೀರನ್ನ ಮಿತವಾಗಿ ಬಳಸ್ತಿರೋದು ಏನಾಯ್ತು ಗೊತ್ತಾ? ಬನ್ನಿ ಆ ಹಳ್ಳಿಗೆ ಕರ್ಕೊಂಡು ಹೋಗ್ತೀನಿ, ಅದು ಗೋಳ ನೋಡೋಣ ನಾವೆಲ್ಲರೂ ಹೋಗಿ. ನಮ್ಮೂರ ಅಕ್ಕಂದಿರ ಕೇಳಿರಿ ತಂಗಮ್ಮರೆ, ನಮ್ಮೂರ ಅಕ್ಕಂದಿರ ಕೇಳಿರಿ ತಂಗಮ್ಮರೆ, ನೀರನ್ನು ಬಳಸುವಾಗ ಮಿತವಾಗಿ ಬಳಸಿರಿ, ನೀರನ್ನು ಬಳಸುವಾಗ ಮಿತವಾಗಿ ಬಳಸಿರಿ. ಹಳ ಕೆಮ್ಮು ಏನಪ್ಪ ಬಂದ್ಬಿಟ್ಟೈತೆ. ಲಕ್ಷ್ಮಿ, ಅಲ್ಲಿ ಕುಡಿಕೆ 3 ಕಿಲೋಮೀಟರ್ ದೂರದೊಳಗೆ ನೀರ್ ತಂದಿನಲ್ಲ, ಕುಡಿಯೋ ನೀರು. ಹಾ, ಅದೇ ತಕ್ಕಬಲ್ಲಿ ಕೆಮ್ಮು ಜಾಸ್ತಿ ಆಗ್ಬಿಟ್ಟದ. ಹೋಗು. ಮನೆಯೊಳಗೆ ಕುತ್ಕೊಂಡು ಏನು ಬರ್ತೀನಿ, ನೀರ್ ತಗೊಬರ್ಬೇಕು, ಕೆಮ್ಮು ಜಾಸ್ತಿ ಆಗ್ಬಿಟ್ಟೈತೆ. ನೀವು ತಂದಿದ್ರಿ ಅಲ್ಲ ನೀರು, ನಲ್ಲಿ ನೀರ್ ಬರ್ಲಿಲ್ವಲ್ಲ, ಆ ಮೇಡಮ್ ಬರಲಿದ್ರು ಸಂಗುತ್ತಕ್ಕೆ, ಅದಕ್ಕೆ ಎಲ್ಲ ಆ ನೀರಲ್ಲೇ ತೊಳ್ದಿ ಗುಡ್ಸಿ ರಂಗೋಲಿ ಹಾಕಿ ಬಾರಿಸ್ತೇನೆ ನೋಡು. ಅಲ್ಲಕಂದ್ರವ, ಬೆಳಿಗ್ಗೆ 5 ಗಂಟೆಲಿ ಹೋಗಿ 3 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಿ 10 ಲೈನು ಕಿಲೋಮೀಟರ್ ಗಟ್ಟಲೆ ನೀರ್ಗೆ ಅವ್ರ ಜೊತೆ ಜಗಳ ಆಡ್ಕೊಂಡು ಬೇಜಾರು ಮಾಡ್ಕೊಂಡು ನೀರ್ ತಕೊಂಡ್ಬಂದ್ ಮಡ್ಬಿದ್ರೆ ನೀರ ವೇಸ್ಟ್ ಮಾಡಿನಿ ಅಂತ ಹೇಳ್ತೀರ. ಬುದ್ಧಿ ನಿಮ್ಗೆ? ಕ್ಯಾನ್ ತಗೊಬತ್ತಿ ಸುಮ್ಮನೆ ಕ್ಯಾನ ನೋಡು, ನೀರನ್ನ ವೇಸ್ಟ್ ಮಾಡಕ್ಕೆ ಹೆಂಗ ನೀನು ಗೊತ್ತಾಗ್ತದೋ ಅದೇ ರೀತಿಯ ನೀರಿನಲ್ಲಿ ಹೋಗಿ ತಕೊಂಡ್ಬಂದಾಗ ಅದ್ರ ಕಷ್ಟ ಗೊತ್ತಾಗ್ತದೆ. ಹೋಗಿ ನೀನ ಕ್ಯಾನ್ ನೀರ್ ತಕೊಂಡ್ಬರೋಗು. ಇಲ್ಲ ಬೈ, ನಾನು ಐತೆ ನೀನ್ ಹೇಳ್ಬಿಟ್ಟೆ ಅಂತ. ಅಲ್ಲಕಂದ್ರೆ ಅಷ್ಟು ದೂರ ಹೋಗಿ ತರಕಾಗದ? ನೋಡವ, ನೀರ್ ವೇಸ್ಟ್ ಮಾಡಕ್ ಮಾತ್ರ ಆಯ್ತದೆ, ಅಷ್ಟು
ನಮ್ಮ ಮರ್ಯಾದಿಂದ ತಗೋಬಾರ್ದೆ. ಸುಸ್ತಾಯ್ತದೆ ಓಹೋ ನೋಡವ ಹೆಂಗ್ ನಾಟಕ ಆಡ್ತಿದ್ದಳು. ನೀರ್ ತಗೋಬಾರ್ದ್ರೆ ಸುಸ್ತಾಗ್ಬಿಟ್ಟದಂತೆ. ಅದ್ರ ಕಷ್ಟ ನಿನ್ಗೆ ಏನು ಗೊತ್ತಾಗಬೇಕಾದ್ರೆ ನೀನೇ ಹೋಗಿ 3 ಕಿಲೋಮೀಟರ್ ದೂರದ ಲೈನಲ್ಲಿ ನಿಂತ್ಕೊಂಡು ನೀರ್ ತಗೋಬಾ. ಅದ್ರ ಕಷ್ಟ ಏನೋ ಗೊತ್ತಾ ನೋಡು. ನನಗೆ ಕೆಮ್ಮು ಜಾಸ್ತಿ ಆಗಿದೆ, ಲೋಟ್ ಹತ್ರ ಹೋಗಿ ಒಂದು ಕಾಫಿ ಕುಡ್ಕೊ ಬರ್ತೀನಿ. ಅಲ್ಲ ಅಲ್ಲಿ ಗಂಟ ಹೋಗಿ ನನ್ನ ಕೈ ನೀರು ತರ್ಕೋದಕ್ಕ ಹೆಂಗೆ ಹೇಳ್ಬಿಟ್ಟು ಹೋಯ್ತವ್ರೆ ನೋಡು. ನೋಡ್ತೀನಿ ಹೋಯ್ತೀನಿ ಆಗದ. ಅವ್ವ ಅಯ್ಯಪ್ಪ 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 ಏನಾಯ್ತು? ಏನ್ ಮಾಡ್ಕಲ್ಲ ಕಾಣಲ್ಲಪ್ಪ. ಬಾ ಆಸ್ಪತ್ರೆ ಕರ್ಕೋತೀನಿ. ಡಾಕ್ಟ್ರೇ 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 ನೋಡಿ ಹಂಗೆ ನನ್ನ ಹೆಂಡತಿಗೆ ಯಾಕೋ ತಲೆ ಸುತ್ತಿದ್ದವ್ರೆ. ಡಾಕ್ಟ್ರೇ ಏನಾಗಿದೆ ಡಾಕ್ಟ್ರೇ? ನಿಮ್ಮ ಹೆಂಗಸ ನೋಡಪ್ಪ ಅವ್ರ ದೇಹದಲ್ಲಿ ನೀರಿನ ಕೊರತೆ ಬಹಳ ಕಡಿಮೆ ಆಗ್ಬಿಡುತ್ತೆ. ನೀರ್ ತಗೊಂಡು ಕುಡಿಸಿ ಟ್ರೀಟ್ಮೆಂಟ್ ಕೊಡಿ ಡಾಕ್ಟ್ರೆ. ಕೊಡ್ತೀನಿ, ಹೋಗಪ್ಪ ನೀರ್ ತಗೊಂಡು. ಡಾಕ್ಟ್ರೆ ಈಗಲೇ ಊರಿಗೆ ಹೋಗಿ ನೀರು ತಗೊಬರ್ತೀನಿ. ಅಕ್ಕ ಅಕ್ಕ ನನ್ನ ಹೆಂಡತಿ ತಲೆ ಸುತ್ತ ಕೆಳಗೆ ಬಿದ್ದೋಗಳಕ್ಕ. ಮನೆ ಮೇಲೆ ಒಂದು ಸ್ವಲ್ಪ ನೀರಿಲ್ಲ, ಕುಡಿಯೋಕೆ ನೀರು ಕೊಡಕ ದುಡ್ಡು ಕೊಡ್ತೀನಿ. ಇಲ್ವಕ್ಕ? ಅಕ್ಕ ದುಡ್ಡ ಅಯ್ಯೋ ಇವ ಅಕ್ಕ ಕೊಡ್ತೇನೆ ಇಲ್ವಲ್ಲಪ್ಪ. ಯಾರು ಅಕ್ಕ 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 ನಿಂಗೆ ದಮ್ಮಯ್ಯ ಅಂತೀನಿ ಕಕ್ಕ. ನನ್ನ ಹೆಂಡತಿ ನೋಡಿದ್ರೆ ತಲೆ ಸುತ್ತ ಕೆಳಗೆ ಬಿದ್ದೋಗಳು. ಡಾಕ್ಟ್ರು ನೋಡಿದ್ರೆ ನೀರು ಕುಡಿಸಿ ಅಂತ ಹೇಳ್ತಾವ್ರೆ. ಯಾರು ನೀರೇ ಕೊಡ್ತಿಲ್ಲ ಅಕ್ಕ, ಸ್ವಲ್ಪ ಸ್ವಲ್ಪ ನೀರು. ಅಕ್ಕ 500 ರೂಪಾಯಿ ಈ ಹೊತ್ತಿಗೆ ಕೊಡೋದಿಲ್ಲ ಅಂತ ಹೇಳಿದ. ಓ ಯಾರೋ ಅಜ್ಜಿ ನೀರು ತಗೊಳ್ತಾವಳೆ. ಅಜ್ಜಿ 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 ನಾನು ಹೆಂಡತಿ ತಲೆ ಸುತ್ತ ಕೆಳಗೆ ಬಿದ್ದೋಳೆ. ನೀರು ಕೊಡಜ್ಜಿ. ಎಲ್ಗೋಯ್ತಾ ಇದೀಯ ಅಂದಪ್ಪ? ಅಯ್ಯೋ ಅಜ್ಜಿ ನಾನು ಅದು ಕೇಳ್ತಾ ಇಲ್ಲ, ಕುಡಿಯೋ ನೀರು ಕೊಡಜ್ಜಿ. ನೀರು ನೀರು ಅಯ್ಯಯ್ಯೋ ಆಗುದಿಲ್ಲ ಕಣಪ್ಪ. ನಾನು ಈಗ 3 ಕಿಲೋಮೀಟರ್ ಹೋಗಿ ಅಜ್ಜಿ ದುಡ್ಡ ಕೊಡ್ತೀನಿ ಅಜ್ಜಿ. ಮಗ ಮನೆ ಬೇಕಾದ್ರೆ ಊಟ ಮಾಡ್ಕೊಂಡೆ ನೀರಂತೂ ಕೊಡುದಿಲ್ಲ ಕಣಪ್ಪ. ಅಜ್ಜಿ ನನ್ಗೆ ಊಟ ಬೇಡ ಅಜ್ಜಿ, ಕುಡಿಯೋಕೆ ಸ್ವಲ್ಪ ಸ್ವಲ್ಪ ನೀರು ಕೊಡಿ. ಅಯ್ಯೋ ಯಾವ ಪರಿಸ್ಥಿತಿ ಬಂದ್ಬಿಡ್ತಪ್ಪ ನನ್ನ ಊರಿಗೆ. ನೀರಿದ್ದಾಗ ಮಿತವಾಗಿ ಬದುಕಿಲ್ಲ. 10 ಜನವನ್ನ ಉಳಿಸ್ತಂತೆ ಈ ಪರಿಸ್ಥಿತಿ ಬಂತಲ್ಲ. ನನ್ನ ಯಾರು ಉಳಿಸ್ಲಿ? ಡಾಕ್ಟ್ರೆ ನೀರ್ ತಂದೇನಪ್ಪ? ಅಯ್ಯೋ ಡಾಕ್ಟ್ರೆ ದುಡ್ಡು ಕೊಟ್ರೆ ಕೂಡ ನೀರು ಸಿಗ್ತಲ್ಲ ಡಾಕ್ಟ್ರೆ. ನಾನು ಏನ್ ಮಾಡ್ಲಿ? ನೀರ್ ಸಿಗ್ತಿಲ್ವಾ? ಇಲ್ಲ ಡಾಕ್ಟ್ರೆ. ಆಯ್ತು, ನಾನು ಊಟಕ್ಕೆ ಅಂತ ತಂದಿರಿ, ಅದನ್ನ ಕುಡಿಸೋ. ಅಯ್ಯೋ ಕೊಡಿ ಡಾಕ್ಟ್ರೆ. ಅಮೃತ ನೀರಿನ ಬೆಲೆ ಏನು ಅಂತ ಕುಡ್ಕಮ್ಮ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೇನೆ. ಕುಡಿ 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 ಕುಡಿ. ನೋಡಪ್ಪ ನೀರಿನ ಬೆಲೆ ಈಗ ಗೊತ್ತಾಯ್ತಾ ಡಾಕ್ಟ್ರೆ? ನಿಜವಾಗ್ಲೂ ನೀರ್ಗೆ ಇಷ್ಟ ಹಾಕಾರ ಐತಿ ಅಂತ ನನ್ನ ಕನ್ಸಲ್ಲೂ ನೆನ್ಸಲಿಲ್ಲ ಡಾಕ್ಟ್ರೆ. ನೀರಿದ್ದಾಗ ಮಿತವಾಗಿ ಬಳಸ್ತಿಲ್ಲ, ನಲ್ಲಿ ಸರಾಗವಾಗಿ ನೀರಲ್ಲಿ ಬಿಟ್ರಿ. ಅಲ್ಲೇ ಬಟ್ಟೆ ಒಗೆಯೋದು, ಅಲ್ಲೇ ರೋಡ್ ತೊಳೆಯೋದು, ಯಾವ ತರದ್ದು ದುಂದು ವೆಚ್ಚ ಮಾಡಿದ್ವಿ ಅಂದ್ರೆ. ನೋಡಪ್ಪ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಮುತ್ತಾತ ಕಾಲದಲ್ಲಿ 100 ಅಡಿ ನೀರು ಸಿಕ್ಕಿದ್ವು. ಅದು ಶುದ್ಧವಾದ ನೀರು, ಕುಡಿಯ ನೀರು. ಈಗ 800 ಅಡಿ ಕೊರೆದ್ರೂ ನೀರು ಸಿಗುತ್ತೆ, ಆದ್ರೆ ಯೋಗ್ಯವಾದ ನೀರಲ್ಲ. ಬುದ್ಧಿ ನೀರಿನ ಮಾತ್ರ ಏನೋ ಗೊತ್ತಾಯ್ತಾ? ದುಡ್ಡು ಕೊಟ್ರೆ ನೀರ್ ಸಿಗ್ತಲ್ಲ ಅಂದ್ಮೇಲೆ ಯಾವ ಪರಿಸ್ಥಿತಿ ಬಂದಿದ್ದೀವಿ. ಹೌದು ಬುದ್ಧಿ ಇನ್ಮೇಲೆ ಹನಿ ಹನಿ ನೀರನ್ನು ಕೂಡ ಅಮೃತ ಅನ್ನುವಂಗೆ ನೀರನ್ನ ಮಿತವಾಗಿ ಬಳಸಿ ನಮ್ಮ ಮುಂದಿನ ಪೀಳಿಗೆಗೂ ನೀರನ್ನ ಕೊಡ್ತೀವಿ ಬುದ್ಧಿ. ಇನ್ಯಾವತ್ತು ನೀರನ್ನ ಜಂಬದಿಂದ ವೇಸ್ಟ್ ಮಾಡೋದಿಲ್ಲ ಯಜಮಾನ್ರೆ. ಕೈಲಿದ್ದ ನೀರನ್ನು ಜಂಬ ಮಾಡಿ ಕಳೆದೆವು, ಕೈಲಿದ್ದ ನೀರನ್ನು ಜಂಬ ಮಾಡಿ ಕಳೆದೆವು, ಕೈಲಿದ್ದ ನೀರನ್ನು ಜಂಬ ಮಾಡಿ ಕಳೆದೆವು, ಕೈಲಿದ್ದ ನೀರನ್ನು ಜಂಬ ಮಾಡಿ ಕಳೆದೆವು. ನೀರದ ಒಲವುತ್ತಾರೆ ನನ್ನ, ನೀರದ ಒಲವುತ್ತಾರೆ ನನ್ನ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ. ಅಕ್ಕ ನೋಡಿದ್ರೆ ಆ ಊರಿನ ಪರಿಸ್ಥಿತಿಯ, ಆ ಊರಿನ ಪರಿಸ್ಥಿತಿ ನಮ್ಮೂರಿಗೂ ಬರ್ಬೇಕೇಂದ್ರವ. ಅದಕ್ಕೆ ನಾವೇನ್ ಮಾಡ್ಬೇಕು ಹೇಳ್ರಿ? ಹೌದು, ಎಲ್ಲಂದ್ರಲ್ಲಿ ನಲ್ಲಿನ ಕ್ಯಾಪ್ ಹಾಕ್ತಾ ನೀರ್ನ ಸರಾಗ ಹರಿಯೋದು ಕೊಡೋದು, ಅಲ್ಲೇ ಬಟ್ಟೆ ವಾಶ್ ಮಾಡೋದು, ಮತ್ತೆ ನೀರ್ನ ಆಫ್ ಮಾಡದಂತೆ ದುಂದು ವೆಚ್ಚ ಮಾಡಿದ್ರೆ ಇದೇ ಪರಿಸ್ಥಿತಿ ಆಗ್ತಾ ಇದೆ. ಇದಕ್ಕೆ ನಮ್ಮ ಪರಮ ಪೂಜ್ಯ ದಂಪತಿಗಳು ಏನ್ ಮಾಡ್ತಾ ಇದ್ದಾರೆ, ಇವತ್ತು ನೀರಿನ ಸಂರಕ್ಷಣೆ ಆಗ್ತಿಲ್ಲ ಅಂತೇಳಿ ನಮ್ಮ ಊರು ನಮ್ಮ ಕೆರೆ ಅಂತೇಳಿ
ಕೆರೆಗಳನ್ನ ಹೂಳನ್ನ ತೆಗೆಸಿ ನೀರಿನ ಸಂರಕ್ಷಣೆಯನ್ನ ಮಾಡುವಂತ ಕೆಲಸವನ್ನ ಪರಮ ಪೂಜ್ಯ ದಂಪತಿಗಳು ಮಾಡ್ತಾ ಇದ್ದಾರೆ. ಯಾಕೆ ನಮಗೆ ಮಾಡ್ಕೊಡ್ತಾ ಇದ್ದಾರೆ? ನಮ್ಮ ಜನ ಸಂತೃಪ್ತಿಯಾಗಿ ನೀರಿನ ಸಂರಕ್ಷಣೆಯನ್ನ ಮಾಡಲಿ, ನಮ್ಮ ರೈತಾಪಿ ಜನಗಳಿಗೆ ನೀರಿನ ಅಂತರ್ಜಲ ವೃದ್ಧಿಯಾಗಲಿ, ಪ್ರಾಣಿ ಸಂಕುಲಕ್ಕೆ ನೀರು ಸಿಗಲಿ ಅಂತೇಳಿ ಪರಮ ಪೂಜ್ಯ ದಂಪತಿಗಳು ಲಕ್ಷಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಇವತ್ತು ಕೆರೆ ಹೂಳು ತರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ನೀವೆಲ್ಲ ನೀರನ್ನ ಮಿತವಾಗಿ ಬಳಸಬೇಕು. ಒಂದ್ ಕಡೆ ಡಾಕ್ಟರ್ ಹೇಳ್ತಾರೆ, ನೀವು ಇದೇ ರೀತಿ ನೀರನ್ನ ಮಿತವಾಗಿ ಬಳಸ್ತಿಲ್ಲ ಅಂದ್ರೆ ಈಗ 3% ಅಷ್ಟೇ ನಮ್ಗೆ ಶುದ್ಧ ಕುಡಿಯೋ ನೀರು ಸಿಗ್ತಾ ಇದೆ. ನೀವು ಇದೇ ರೀತಿ ನೀರನ್ನ ವೇಸ್ಟ್ ಮಾಡ್ತಾ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನೀರು ಸಿಗೋದಿಲ್ವಂತೆ ಕಣವ. ನೀರಿಗೆ ದಾಹ ಆದ್ರೆ ಮಾತ್ರೆಗಳನ್ನ ಕೊಡ್ಬೇಕಾಗ್ತದಂತೆ. ಆ ಪರಿಸ್ಥಿತಿ ನಮಗ್ ಬೇಡ. ಅದಕ್ಕಾಗಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯದು ಒಂದು ನೀರಿನ ಹಾಪನನ್ನ ಬಿಡುಗಡೆ ಮಾಡಿದ್ದೀವಿ. ಎಷ್ಟು ಪ್ರಮಾಣದಲ್ಲಿ ನಾವು ನೀರನ್ನ ಮಿತವಾಗಿ ಬಳಸಬೇಕು, ನೀರಿನ ಮೂಲವನ್ನು ಎಷ್ಟು ಸಂರಕ್ಷಣೆಯನ್ನ ಮಾಡಬೇಕು, ಎಷ್ಟು ಕಡಿಮೆಯನ್ನ ನಾವು ನೀರನ್ನು ಉಪಯೋಗಿಸ್ತೀವೋ ಅದಕ್ಕೆ ವಿಶ್ವಸಂಸ್ಥೆಯಿಂದ ಪ್ರಶಸ್ತಿನೂ ಕೂಡ ಕೊಡ್ತಾರೆ. ಯಾಕೆಂದ್ರೆ ವಿಶ್ವಸಂಸ್ಥೆಯಲ್ಲಿ ಇವತ್ತು ನೀರಿನ ಮೂಲವನ್ನ ಉಳಿಸಿ ಅಂತ ಹೇಳ್ತಾದ್ಮೇಲೆ ನಾವು ನೀವೇನೋ ನೀರನ್ನು ಉಳಿಸೋಣ. ನಮ್ಮ ಊರ ಅಕ್ಕಂದಿರ ಕೇಳಿರಿ ತಂಗಂದಿರೆ, ನಮ್ಮ ಊರ ಅಕ್ಕಂದಿರ ಕೇಳಿರಿ ತಂಗ